ಬೇಗೂರು ಗ್ರಾಮ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕ್ಷೇತ್ರದಲ್ಲಿ ಕಳೆದ 9 ವರ್ಷಗಳಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಭಾಳಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಹೀಗೆ ಮುಂದುವರಿಯುತ್ತೆ ಭಗವಂತನ ಆಶೀರ್ವಾದದೊಂದಿಗೆ ಅನ್ನೋ ನಂಬಿಕೆ ಸಹ ಇದೆ. ನಮ್ಮ ಕ್ಷೇತ್ರದಲ್ಲಿ ವರ್ಷದಿಂದ ವರ್ಷಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಇದು ಭಗವಂತನ ಆಶೀರ್ವಾದದಿಂದಲೇ ಆಗ್ತಾ ಇದೆ. ಈ ದಿವಸ ವಿಶೇಷವಾಗಿ ದೇವಸ್ಥಾನದಲ್ಲಿ ಸ್ವಾಮಿಯವರಿಗೆ ಹೂವಿನ ಅಲಂಕಾರವನ್ನು ಮಾಡಿದ್ದೀವಿ. ಹಾಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕವನ್ನು ನಡೆಸಿ ಹೂವಿನ ಅಲಂಕಾರಗಳನ್ನು ಮಾಡಿಕೊಂಡಿದ್ದೀವಿ. ದೇವಸ್ಥಾನದಲ್ಲಿ ವಿಶೇಷವಾಗಿ ಫಲಗಳಿಂದ ಅಂದರೆ ಹಣ್ಣುಗಳಿಂದ ಚಪ್ಪರವನ್ನು ಸಿದ್ಧಪಡಿಸಿ ಅಲಂಕಾರವನ್ನು ಮಾಡಿದ್ದೀವಿ. ಈ ದಿವಸ ವಿಶೇಷವಾಗಿ ಏನಂತಂದರೆ ವೈಕುಂಠ ಏಕಾದಶಿ, ವೈಕುಂಠದಲ್ಲಿ ಉತ್ತರ ದ್ವಾರ ತೆರೆದಿರುತ್ತೆ. ಆ ದ್ವಾರದ ಮುಖಾಂತರ ಪ್ರವೇಶವನ್ನು ಮಾಡಿ ಭಗವಂತನ ದರ್ಶನ ಪಡೆದ್ರೆ ಅಂತ್ಯಕಾಲದಲ್ಲಿ ಮೋಕ್ಷಗಳು ಪ್ರಾಪ್ತಿಯಾಗುತ್ತೆ ಅಂತಕ್ಕಂತಹ ಪ್ರತೀತಿ ಇದೆ. ಈ ವೈಕುಂಠ ಏಕಾದಶಿಯಲ್ಲಿ ಎಲ್ಲ ಭಕ್ತಾದಿಗಳು ತಪ್ಪದೆ ವೈಕುಂಠ ದ್ವಾರದ ಮುಖಾಂತರ ಪ್ರವೇಶವನ್ನು ಮಾಡಿ ಭಗವಂತನ ದರ್ಶನವನ್ನು ಪಡೆಯಬೇಕಂತ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ರಂಜಿತ್ ಅಂತ, ಬೇಗೂರು ಗ್ರಾಮ, ಇದೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು. ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸುತ್ತಮುತ್ತ ಗ್ರಾಮಸ್ಥರು, ತಾಲೂಕು ಅನೇಕ ಭಾಗಗಳಿಂದ ಜನ ಬರ್ತಾರೆ. ಊರಿನವರೆಲ್ಲ ಸೇರಿ ದೊಡ್ಡ ತಿರುಮಲ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ದೊಡ್ಡ ಹಬ್ಬ ಆಚರಣೆ ಮಾಡ್ತೀರಿ. ದೇವರು ಇನ್ನೂ ಇದೇ ಥರ ಮುಂದೆ ನಮ್ಗೆ ಎಲ್ಲ ಮಾಡೋಂಥ ಸೌಭಾಗ್ಯ ಕೊಡಲಿ ಅಂತೇಳಿ ಎಲ್ಲ ಜನಗಳಲ್ಲಿ ನಾನು ಕೇಳಿಕೊಂಡು ದೇವರು ಹೊಂದಿಸ್ತಾ 4 ಮಾತು ಹೇಳಿ ನಾನು ಇದು ಮಾಡಿ. ಭಕ್ತರಿಗೆ ನಮ್ಮಲ್ಲಿ ಬೆಳಗ್ಗೆ 5 ಗಂಟೆಗೆ ನಾವು ದರ್ಶನ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9 ಗಂಟೆ ತನಕ ದರ್ಶನ ಕಂಟಿನ್ಯೂಸ್ ಆಗಿರುತ್ತೆ. ದರ್ಶನಕ್ಕೆ ಬಂದವ್ರಿಗೆ ಪ್ರಸಾದ ಕೊಟ್ಟು ಲಾಡು ಪ್ರಸಾದ ಕೊಡ್ತೀರಿ, ತಿಂಡಿ ವ್ಯವಸ್ಥೆ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಭಕ್ತಾದಿಲಿಕ್ಕೆ ಸಂತೋಷಪಡಿಸಿ ಕಳಿಸಿರಿ. ಭಗವಂತನ ಅಷ್ಟು ಮಾಡೋದಕ್ಕೆ ನಮಗೆಲ್ಲ ಸವಲತ್ತುಗಳು ಒದಗಿಸಿದ್ದಾನೆ. ಸಂಜೆ ದೇವ್ರದ್ದು ಎಲ್ಲ ಮುಗಿದ ಮೇಲೆ ದೇವ್ರ ಉತ್ಸವ ಮಾಡ್ತೀರಿ. ದೇವ್ರ ಉತ್ಸವ ಮಾಡಿ ದೇವ್ರದ್ದು ತೂಗು ಯಾಲ ಮಾಡಿ ದೇವ್ರಕ ಇನ್ನೊಂದು ಕಾರ್ಯ ಮಾಡಿ ದೇವ್ರನ್ನ ಮಹಾಮಂಗಳಾರತಿ ಮಾಡ್ತೀವಿ. ನಮ್ಮ ಹೆಸರು ರಾಜಣ್ಣ ಅಂದ್ಬಿಟ್ಟು ಎಲ್ಲ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ದೇವರಲ್ಲಿ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ.